ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜು. ಬಹುಪಾಲು ಬಿಜೆಪಿ ಕಚೇರಿಗಳ ಗೋಡೆಯ ಮೇಲೆ, ಆರ್ಎಸ್ಎಸ್ ಕಚೇರಿಗಳ ಗೋಡೆಯ ಮೇಲೆ ಬಹುಪಾಲು ಆರ್ಎಸ್ಎಸ್ ಕಾರ್ಯಕರ್ತರ ನಾಯಕರ ಭಾಷಣಗಳಲ್ಲಿ, ಬಿಜೆಪಿ ನಾಯಕರ ಭಾಷಣಗಳಲ್ಲಿ ಉಲ್ಲೇಖವಾಗುವಂತಹ ಒಂದು ಸಾಲು ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಂಮೇವ ಮೃಗೇಂದ್ರಥ. ನಾನು ಈ ಮಾತನ್ನು ಯಾಕೆ ಹೇಳಿದೆ? ದೆಹಲಿಗೆ ಇವತ್ತು ಮೂವರು ನಾಯಕರು ಹೊರಟು ನಿಂತಿದ್ದಾರೆ. ಬಿಜೆಪಿ ಹೈಕಮಾಂಡ್ ಅವರಿಗೆ ಬುಲಾವ್ ನೀಡಿದೆ, ಬನ್ನಿ ಮಾತಾಡೋದಿದೆ ಅನ್ನೋದನ್ನ ಹೇಳಿದೆ. ಯಾಕೆ? ಆರ್ ಅಶೋಕ್ ಅವರನ್ನ ವಿಧಾನಸಭೆಯ ವಿಪಕ್ಷ ನಾಯಕರನ್ನಾಗಿ ಬಿಜೆಪಿ ಹೈಕಮಾಂಡ್ ನೇಮಕ ಮಾಡಿ ಆಯಿತು. ರಾಜ್ಯಾಧ್ಯಕ್ಷರಾಗಿ BS ಯಡಿಯೂರಪ್ಪ ಅವರ ಪುತ್ರ BY ವಿಜೇಂದ್ರ ಅವರು ಕೂಡ ಅಧಿಕಾರ ಸ್ವೀಕಾರ ಮಾಡಿ ಆಗಿದೆ. ಆದರೆ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಪದೇ ಪದೇ ಗರ್ಜಿಸೋ ಮೂಲಕ ಒಂದು ಸಂದೇಶ ಕೊಟ್ಟವರು ವಿಜಯಪುರದ ಶಾಸಕರು, ಅವರ ಅಭಿಮಾನಿಗಳ ಪಾಲಿನ ವಿಜಯಪುರದ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ರು ಒಂದು ಕಡೆ, ಮತ್ತೊಂದು ಕಡೆ ಅನಂತಕುಮಾರ್ ಹೆಗ್ಡೆ ಅವರು, ಮಗದೊಂದು ಕಡೆ ಸಂಗಣ್ಣ ಕರಡಿ ಅವರು. ಈ ಮೂವರನ್ನೂ ಕೂಡ ಬಿಜೆಪಿ ಹೈಕಮಾಂಡ್ ದೆಹಲಿಗೆ ಬರುವಂತೆ ಬುಲಾವ್ ನೀಡಿತ್ತು ಹೋಗ್ತಿದ್ದಾರೆ. ವಿಧಾನಸಭೆಯ ಕಲಾಪ ನಡೀತು. ವಿಪಕ್ಷ ನಾಯಕರಾಗಿ, ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರು ಸರ್ಕಾರವನ್ನು ಕಟ್ಟಿ ಹಾಕುವಂತಹ ಪ್ರಯತ್ನದಲ್ಲಿ ಅಷ್ಟಾಗಿ ಸಾಫಲ್ಯವನ್ನು ಕಂಡಿಲ್ಲ. ಬದಲಾಗಿ ಇವರಿಬ್ಬರಿಗಿಂತಲೂ ಹೆಚ್ಚಾಗಿ ವಿಧಾನಸಭೆಯಲ್ಲಿ ಗರ್ಜಿಸಿದ್ದು, ನಾವಿದ್ದೀವಿ ಅನ್ನೋ ಸಂದೇಶ ನೀಡಿದ್ದು ವಿಜಯಪುರದ ಹಾಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರು. CM ಸಾಹೇಬ್ರೇ ಅಂತ ಸಂಬೋಧನೆ ಮಾಡ್ತಾನೆ, ನಗ್ನಗ್ತಲೆ ಕುಟುಕಿದ್ದು ಕೆಣಕಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್ರು. ಯಾಕೆ ನಾನು ಸ್ವಯಂಮೇವ ಮೃಗೇಂದ್ರತ ಅನ್ನುವಂತಹ RSSನ ಬಿಜೆಪಿಯ ಒಂದು ಸಾಲನ್ನ ಮೆನ್ಷನ್ ಮಾಡಿದೆ ಅಂದರೆ ಅದರ ಅರ್ಥ ಇಷ್ಟೇ: ಯಾರೂ ಕೂಡ ಸಿಂಹವನ್ನು ಕರೆದು ಜನರನ್ನ ಸೇರಿಸಿ ಪಟ್ಟಾಭಿಷೇಕ ಮಾಡಿ ಕಿರೀಟ ಇಟ್ಟು ನೀನು ಕಾಡಿನ ರಾಜ ಅಂತ ಹೇಳಿಲ್ಲ. ಬದಲಾಗಿ ತನ್ನ ತಾಕತ್ತಿನಿಂದ ಸ್ವಯಂಮೇವ ಮೃಗೇಂದ್ರಥ, ತನ್ನ ತಾಕತ್ತಿನಿಂದ ನಾನು ಕಾಡಿನ ರಾಜ ಅನ್ನೋ ಸಂದೇಶ ನೀಡಿತು. ಆರ್ ಅಶೋಕ್ ಅವರನ್ನ ಒಂದು ಕಡೆ ಇಟ್ಟು, ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಮತ್ತೊಂದು ಕಡೆ ಇಟ್ಟು, ಸ್ವಯಂಮೇವ ಮೃಗೇಂದ್ರಥ ಅನ್ನುವಂತಹ ಸಾಲಿಗೆ ಉತ್ತರ ಹುಡುಕುವ ಪ್ರಯತ್ನ ಮಾಡಿದ್ರೆ ಅವರವರ ಅಭಿಮಾನಿಗಳು, RSSನ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು ಒಬ್ಬರನ್ನಷ್ಟೇ ಉಲ್ಲೇಖಿಸಬೇಕಾಗುತ್ತೆ. ಯಾರು ಸ್ವಯಂಮೇವ ಮೃಗೇಂದ್ರಥ ಅನ್ನುವಂಥದ್ದು? ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಬಿಜೆಪಿ ಹೈಕಮಾಂಡ್ ಯಾಕೆ ಕರೆಸ್ತಿದೆ? ಎಲ್ಲೋ ಒಂದು ಕಡೆ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆಸ್ಕೊಳ್ಬಹುದು. ಈ ಹಿಂದೆ ಅನಂತಕುಮಾರ್ ಅವರಿಗೂ ಕೂಡ ಇಂಥದ್ದೇ ಗಿಫ್ಟ್ ಸಿಕ್ಕಿತ್ತು. ಅನಂತರದಲ್ಲಿ ಅವರೇನಾದ್ರು ಎಲ್ರಿಗೂ ಗೊತ್ತಿದೆ. ಆದರೆ ಈ ನಾಡಿನ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಿರುವಂತಹ ಯತ್ನಾಳ್ರು ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರೆ ಏನಾಗಬಹುದು? ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಪದೇ ಪದೇ ಧ್ವನಿ ಎತ್ತಿದ್ದು ಯತ್ನಾಳ್ರು. ಉತ್ತರ ಕರ್ನಾಟಕದ ವಿಚಾರವಾಗಿ ಪದೇ ಪದೇ ಧ್ವನಿ ಎತ್ತುವಂಥದ್ದು ಕತ್ತಿಯವರ ಬಳಿಕ ಯತ್ನಾಳ್ರು. ಬಿಜೆಪಿಯ ಕಟ್ಟಾಳುವಾಗಿ ದುಡಿತಿರುವಂತಹ ಯತ್ನಾಳ್ರಿಗೆ ವಿಪಕ್ಷ ನಾಯಕನ ಸ್ಥಾನಮಾನ ಕಲ್ಪಿಸಿದ್ದರೆ ಒಳ್ಳೆಯದಾಗ್ತಿತ್ತು ಅನ್ನೋದು ಬಹುಪಾಲು ಬಿಜೆಪಿ ನಾಯಕರ, ಕಾರ್ಯಕರ್ತರ, ಅಭಿಮಾನಿಗಳ ವಾದ. ಯಾಕಂದರೆ DCM ಆಗಿ ಹಲವು ಸರ್ಕಾರಗಳಲ್ಲಿ ಸಚಿವರಾಗಿ ಕೆಲಸ ಮಾಡಿ ಸಾಕಷ್ಟು ಹುದ್ದೆಗಳನ್ನು ಅನುಭವಿಸಿದವರು ಆರ್ ಅಶೋಕ್ ಅವರು. ಅವರಿಗೆ ಹೋಲಿಕೆ ಮಾಡಿದಾಗ ಯತ್ನಾಳ್ರಿಗೆ ಸಿಕ್ಕಿದ್ದು ಕಮ್ಮಿ, ತೃಣ. ಈಗ ಸಂಗಣ್ಣ ಕರಡಿ ಅವರು ವಯಸ್ಸಿನ ಕಾರಣ ನೀಡ್ತಿದ್ದಾರೆ. ಅವರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆರೋಗ್ಯದ ವಿಚಾರವನ್ನು ಮುಂದಿಟ್ಟು ಅನಂತಕುಮಾರ್ ಹೆಗ್ಡೆ ಅವರಿಗೆ ಟಿಕೆಟ್ ಕೊಡ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ಆದರೆ ಹಾಲಿ ಶಾಸಕರಾಗಿ ರಾಜ್ಯ ಘಟಕದಲ್ಲಿ ನಾಯಕತ್ವ ಏನಿದೆ ಈಗ ಅದನ್ನು ಮುನ್ನಡೆಸುವಂತಹ ಸಂದರ್ಭದಲ್ಲಿ ಸಲಹೆ, ಸೂಚನೆ, ಮಾರ್ಗದರ್ಶನ ನೀಡಲಿಕ್ಕೆ ಹಿರಿಯರಾದ ಯತ್ನಾಳ್ರು ರಾಜ್ಯದಲ್ಲೇ ಉಳಿಬೇಕಾ ಅಥವಾ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕಾ? ಒಂದು ವೇಳೆ ಆ ಥರದ್ದೇ ವ್ಯವಸ್ಥೆ ಆದರೆ, ಉಪಚುನಾವಣೆ ನಡೆದರೆ ಅಲ್ಲಿ ಅಭ್ಯರ್ಥಿ ಯಾರು ಬಿಜೆಪಿಗೆ? ಇಷ್ಟೆಲ್ಲ ಪ್ರಶ್ನೆಗಳ ಜೊತೆಯಲ್ಲೇ ನೀವು ಚರ್ಚೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಂಮೇವ ಮೃಗೇಂದ್ರತ ಅನ್ನೋ ಸಾಲು ಒಂದು ಕಡೆ ಇಟ್ಕೊಂಡು ಒಂದು ಕಡೆ ಯತ್ನಾಳ್ರನ್ನ ಮತ್ತೊಂದು ಕಡೆ ಆರ್ ಅಶೋಕ್ ಅವರನ್ನ ತೂಗಿ ಹಾಕಿ ನೋಡಿದಾಗ ಯಾರು ಮೃಗೇಂದ್ರಥ? ಕಮೆಂಟ್ ಮಾಡಿ.